ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಮಂಗಳೂರು ಸೌತೆಕಾಯಿ ಅಥವಾ ಸಾಂಬಾರು ಸೌತೆಕಾಯಿಯನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಸಾಂಬಾರನ್ನು ಹೇಗೆ ಮಾಡ್ಬೋದು ಅಂತ ನೋಡೋಣ. ಮೊದಲಿಗೆ ಒಂದು ಕುಕ್ಕರ್ ಪಾತ್ರೆಗೆ 1 ಕಪ್ಪಷ್ಟು ತೊಗರಿಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆನ ಹಾಕಿ ಮಿನಿಮಮ್ 3 ವಿಷಲ್ ಮಾಡಿಸ್ಕೊಳ್ಳಿ. ಸೌತೆಕಾಯಿನ ಆದಷ್ಟು ಡೈರೆಕ್ಟಾಗಿ ಬೇಯಿಸೋದೇ ಒಳ್ಳೆಯದು. ಕುಕ್ಕರಲ್ಲಿಟ್ಟರೆ ಬೇಳೆ ಜೊತೆಗೆ ಬೇಯಿಸೋಕ್ಕೆ ಹೋದರೆ ಅದು ಕರಗೋಗುತ್ತೆ. ಆದ್ದರಿಂದ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳಿ. ಇಲ್ಲ ಕುಕ್ಕರಲ್ಲಿ ಒಂದೇ ಒಂದು ವಿಷಲ್ ಮಾಡಿಸ್ಕೊಂಡ್ರೂ ಸಹ ಬರುತ್ತೆ. ನಂತರ ಮಂಗಳೂರು ಸೌತೆಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಹೆಚ್ಕೊಳ್ಳಿ. ಕೆಲವೊಮ್ಮೆ ಇದರ ತಿರುಳು ಸ್ವಲ್ಪ ಕಹಿ ಬರೋ ಚಾನ್ಸಸ್ ಇರುತ್ತೆ. ಹಾಗಿದ್ದರಿಂದ ಇದನ್ನು ತಿರುಳನ್ನು ಚೆನ್ನಾಗಿ ತೆಗೆದುಬಿಟ್ಟು ಹೋಳುಗಳನ್ನು ಒಂದು 10 ಇಲ್ಲ 15 ನಿಮಿಷ ನೀರಲ್ಲಿ ನೆನೆಸಿಟ್ಕೊಳ್ಳೋದು ಒಳ್ಳೆಯದು. ಸಾಮಾನ್ಯವಾಗಿ ಇದರ ತಿರುಳೇ ಕಹಿ ಇರುತ್ತೆ. ಹಾಗಿದ್ದರಿಂದ ತಿರುಳನ್ನು ಚೆನ್ನಾಗಿ ತೆಗೆದು ತೊಳೆದ ಮೇಲೆ ಮತ್ತೆ ಅದನ್ನು ಉಪಯೋಗಿಸೋದು ತುಂಬ ಒಳ್ಳೆಯದು. ಆವಾಗ ಕಹಿ ಅಂಶ ಸಹ ಇರಲ್ಲ. ಹೆಚ್ಚಿಟ್ಕೊಂಡಿರುವ ಹೋಳುಗಳನ್ನು ಕುಕ್ಕರ್ಗೆ ಹಾಕಿ 1 ವಿಷಲ್ ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ. ಇಲ್ಲ ಸ್ವಲ್ಪ ಗಟ್ಟಿ ಇದ್ದರೂ ಪರವಾಗಿಲ್ಲ ಅಂದರೆ ವಿಷಲ್ ಹಾಕ್ದಂಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೂ ಸಹ ಆಗುತ್ತೆ. ನಂತರ ಈ ಸಾಂಬಾರಿಗೆ ಬೇಕಾದಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 1 ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನ್ ಜೀರಿಗೆ, 2 ಸ್ಪೂನಷ್ಟು ಉದ್ದಿನಬೇಳೆ, 2 ಕಾಳಷ್ಟು ಮೆಂತ್ಯ ಇವುಗಳನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಖಾರಕ್ಕೆ ಅಚ್ಕಾರದ ಪುಡಿ ಉಪಯೋಗಿಸಿದ್ದೀನಿ. ಅದರ ಬದಲಾಗಿ ನೀವು ಒಣಮೆಣಸಿನ್ಕಾಯಿ ಸಹ ಹುರ್ಕೋಬೋದು. ಬಾಕಿ ಎಲ್ಲ ಸಾಂಬಾರುಗಳಿಗೆ ಸಾಂಬಾರು ಪೌಡರ್ ಹಾಕಿ ಸಾಂಬಾರು ಮಾಡಿರ್ತೀವಿ. ಒಮ್ಮೆ ಈ ರೀತಿಯಾದ ಮಸಾಲೆಯನ್ನು ಫ್ರೆಶ್ಶಾಗಿ ರೆಡಿ ಮಾಡಿಕೊಂಡು ಮಾಡಿ ನೋಡಿ, ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಂತರ ಅವೆಲ್ಲವನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಕಾಯಿ ತುರಿ ಮತ್ತು ಅಚ್ಕಾರದ ಪುಡಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು 2 ಸೆಕೆಂಡಷ್ಟು ಅದನ್ನು ಹುರ್ಕೊಳ್ಳಿ. ಹೆಚ್ಚು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಮಿಕ್ಸಿ ಜಾರಿಗೆ ಇದೆಲ್ಲವನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ನಯಸ್ಸಾಗಿ ರುಬ್ಬಿಟ್ಕೊಳ್ಳಿ. ಬೆಂದಿರುವ ಹೋಳಿಗೆ ಬೇಯಿಸ್ಕೊಂಡಿದ್ದ ಬೇಳೆನೂ ಹಾಕಿ ಸ್ವಲ್ಪ ಉಪ್ಪು, ಹುಣಸೆ ರಸ ಮತ್ತು ಬೆಲ್ಲ ಹಾಕಿ ಒಂದು 2 ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ. ನಾವು ಆಲ್ರೆಡಿ ಹೋಳಿಗೆ ಸಹ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಹಾಗಿದ್ದರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಸೌತೆಕಾಯಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಹಾಗಿದ್ದರಿಂದ ಹುಣಸೆ ರಸ ಬೇಡ ಅನ್ನೋರು ಹುಣಸೆ ರಸವನ್ನು ಸ್ಕಿಪ್ ಮಾಡ್ಬೋದು. ಇಲ್ಲ ಅಂದರೆ ಸ್ವಲ್ಪ ಹುಣಸೆ ರಸ ಉಪಯೋಗಿಸಿ. ಇದರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಈ ಸಾಂಬಾರನ್ನು ಅನ್ನ, ರೊಟ್ಟಿ, ಚಪಾತಿ ಹಾಗೂ ಇಡ್ಲಿಗೆ ಸಹ ಉಪಯೋಗಿಸ್ಬೋದು. ಉಪ್ಪು, ಹುಳಿ ಹಾಗೂ ಬೆಲ್ಲದೊಂದಿಗೆ ಒಂದು 5 ಇಲ್ಲ 6 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ. ಆವಾಗ ಹೋಳಿಗೆ ಎಲ್ಲ ಅಂಶಗಳು ಸಹ ಹಿಡಿಯುತ್ತೆ. ಚೆನ್ನಾಗಿ ಕುದ್ದ ನಂತರ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರುವ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕೈ ಆಡಿಸಿ. ಇದಕ್ಕೆ ಉದ್ದಿನಬೇಳೆ ಉಪಯೋಗಿಸಿರೋದ್ರಿಂದ ಕುದ್ದು ಆದ ನಂತರ ಗಟ್ಟಿ ಆಗ್ತಾ ಬರುತ್ತೆ. ಹಾಗಿದ್ದರಿಂದ ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಯಾವುದೇ ಅಡುಗೆಗಾದರೂ ಒಗ್ಗರಣೆ ಹಾಕ್ತಾ ಇದ್ದರೆ ಆ ಅಡುಗೆ ಟೇಸ್ಟ್ ಚೆನ್ನಾಗಿರಲ್ಲ. ಹಾಗೆ ಇದಕ್ಕೂ ಸಹ ಒಂದು ಸಾಸಿವೆ, ಇಂಗು, ಅರಿಶಿನ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳಿ. ಈಗ ರುಚಿಯಾದ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೋಬೋದು. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.